A very blessed morning to body of Christ. ಕ್ರಿಸ್ತನ ದೇಹಕ್ಕೆ ಒಂದು ಶುಭ ಮುಂಜಾನೆ. I bring greetings in the mighty name of Jesus Christ. ಸರ್ವಶಕ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತಿಸುತ್ತೇನೆ. And also I welcome ನಾನು ಮತ್ತೆ ನಿಮ್ಮನ್ನು ಸ್ವಾಗತ ಮಾಡುವುದು Big J TV viewers. ಬಿಗ್ ಜೆ ಟಿವಿಯ ವೀಕ್ಷಕರನ್ನು ಸ್ವಾಗತಿಸುತ್ತೇನೆ. In the mighty name of Jesus Christ. ಸರ್ವಶಕ್ತನಾದ ಯೇಸುವಿನ ನಾಮದಲ್ಲಿ. May God bless all of you. ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. Hallelujah. Hallelujah. God is good. ದೇವರು ಒಳ್ಳೆಯವನು. All the time. ಎಲ್ಲಾ ಸಮಯಗಳಲ್ಲಿಯೂ. All the time. ಎಲ್ಲಾ ಸಮಯದಲ್ಲಿಯೂ God is good. ದೇವರು ಒಳ್ಳೆಯವನೇ ಆಗಿದ್ದಾನೆ. Indeed he is very very good in our life. ಆತನು ನಮ್ಮ ಜೀವಿತದಲ್ಲಿ ಆತನು ಬಹಳ ಒಳ್ಳೆಯವನಾಗಿದ್ದಾನೆ. Today let us see ಇವತ್ತು ನಾವು ನೋಡಿಕೊಳ್ಳೋಣ a Christ centered family. ಕ್ರಿಸ್ತನ ಕೇಂದ್ರ ಬಿಂದುವಾಗಿರುವಂತ ಕುಟುಂಬ. Because a Christ centered family is a God fearing family. ಕ್ರಿಸ್ತನ ಕೇಂದ್ರ ಬಿಂದುವಾಗಿರುವಂತ ಕುಟುಂಬ ಅದು ದೇವರಿಗೆ ಭಯಪಡುವಂತ ಕುಟುಂಬವಾಗಿರುತ್ತದೆ. Hallelujah. Hallelujah. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Abba Father, thank you Lord Father for this wonderful morning, Lord. ಅಪ್ಪ ತಂದೆ ಈ ಒಂದು ಸುಂದರವಾದ ಬೆಳಗಿನ ಜಾವಕ್ಕಾಗಿ ನಿನಗೆ ವಂದಿಸ್ತೇನೆ. Father, we commit unto you, Lord. ನಿನ್ನಲ್ಲಿ ನಾವು ಸಮರ್ಪಿಸುತ್ತೇವೆ. Because your family, Lord Father God, ಯಾಕಂದ್ರೆ ನಿನ್ನ ಕುಟುಂಬವಾಗಿದ್ದೇವೆ. it's a God fearing family, Lord. ದೇವರಿಗೆ ಭಯಪಡುವಂತ ಕುಟುಂಬ. They will walk according to your counsel, Lord. ನಿನ್ನ ಆಲೋಚನೆಯಲ್ಲಿ ಅವರು ನಡೆಯಲ್ಪಡಲಿ. In everything they will consult you, Lord Father. ಅವರು ಪ್ರತಿಯೊಂದರಲ್ಲೂ ಕರ್ತನೆ ಆಕರ್ಷಿಸಲಿ. In every situation they go in knee and pray to you, Lord. ಎಲ್ಲ ಸನ್ನಿವೇಶಗಳಲ್ಲಿ ಅವರು ನಿನ್ನಲ್ಲಿ ಬಂದು ಸ್ವಾಮಿನಲ್ಲಿ ಪ್ರಾರ್ಥಿಸಲಿ. And they will wait upon you, Lord. ಅವರು ನಿನಗೋಸ್ಕರ ಕಾಯಲಿ ಕರ್ತನೆ. Because they know, Lord Father, ಅವರಿಗೆ ಗೊತ್ತಾಗಬೇಕಾಗಿದೆ they are worshiping a living God. ಅವರು ಜೀವಿಸುವ ದೇವರನ್ನು ಆರಾಧಿಸುತ್ತೇವೆ ಎಂಬುದಾಗಿ. They know, Lord Father, ಅವರಿಗೆ ಗೊತ್ತಾಗಬೇಕಾಗಿದೆ ಕರ್ತನೆ. that you are a praying answering God. ಅವರು ನೀವು ಪ್ರಾರ್ಥನೆ ಕೇಳಿ ಉತ್ತರ ಕೊಡುವ ದೇವರೆಂಬುದಾಗಿ. Father, bless all the viewers, Lord Father God. ವೀಕ್ಷಕರೆಲ್ಲರನ್ನು ಆಶೀರ್ವದಿಸು ತಂದೆ. Bless BJ TV, Lord Father. ಬಿಗ್ ಜೆ ಟಿವಿಯನ್ನು ಆಶೀರ್ವದಿಸು. Because they bring the message to you, Lord Father. ಅವರು ನಿನ್ನ ವಾಕ್ಯವನ್ನು ನಿನಗೋಸ್ಕರ ತರ್ತಾ ಇದ್ದಾರೆ. Thank you, Father God. ವಂದನೆ ಕರ್ತನೆ. Thank you, sweet Holy Spirit. ಪರಿಶುದ್ಧಾತ್ಮ ದೇವರೇ ನಿನಗೆ ವಂದನೆ. Let your word minister to us. ನಿನ್ನ ವಾಕ್ಯವು ನಮ್ಮ ಮಧ್ಯದಲ್ಲಿ ಸೇವೆ ಮಾಡಲಿ. In Jesus' name with thanks I pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. Today's message, let's turn to Genesis chapter 1 verse 27 to 28. ಇವತ್ತಿನ ವಾಕ್ಯ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 27ನೇ ವಚನ ಮತ್ತು 28ನೇ ವಚನಕ್ಕೆ ತೀರಿಸಿಕೊಳ್ಳೋಣ. Hallelujah. Hallelujah. So God created man in his own image. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. It is the image of God. ಅದು ದೇವರ ಸ್ವರೂಪವಾಗಿದೆ. He created ಆತನು ಸೃಷ್ಟಿಸಿದನು male and female. ಪುರುಷ ಮತ್ತು ಮಹಿಳೆಯಾಗಿ. Then he is telling, ಆತನು ಹಾಗೆ ಹೇಳ್ತಾನೆ, and God is blessing them. ಅವರನ್ನು ದೇವರು ಆಶೀರ್ವದಿಸಿದನು. And God is saying, ಮತ್ತೆ ದೇವರು ಹೇಳ್ತಾನೆ, be fruitful and multiply. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. And fill the earth. ಈ ಭೂಮಿಯಲ್ಲಿ ತುಂಬಿಕೊಳ್ಳಿರಿ. And subdue means you conquer it. ನೀವು ಅದನ್ನು ವಶ ಮಾಡಿಕೊಳ್ಳಿರಿ ಎಂಬುದಾಗಿ. Have domain. ನೀವು ದೊರೆತನ ಮಾಡಿರಿ. Means it's authority. ಅದರ ಅರ್ಥ ಏನಂದ್ರೆ ಅಧಿಕಾರವುಳ್ಳವರು. Over fish in the sea. ಈ ಭೂಮಿಯಲ್ಲಿರುವಂತ ಮೀನುಗಳ ಮೇಲೆಯೂ. Even in the birds in the air. ಆಕಾಶದ ಮೇಲಿರುವ ಪಕ್ಷಿಗಳ ಮೇಲೆಯೂ. And every living creature which is moving on the earth. ಚಲಿಸುವ ಭೂಮಿ ಎಲ್ಲಾ ಜೀವಿಗಳ ಮೇಲೆಯೂ. Hallelujah. Hallelujah. See how he has created us. ನೋಡಿರಿ ಹೇಗೆ ನಮ್ಮನ್ನು ಆತನು ಸೃಷ್ಟಿ ಮಾಡಿದನು. That is in his own image. ಅದು ಆತನ ಒಂದು ಸ್ವರೂಪದಲ್ಲಿಯೇ. We are so blessed to be in his image. ನಾವು ಬಹಳ ಆಶೀರ್ವದಿಸಲ್ಪಟ್ಟವರ ಕಾರಣ ನಾವು ಆತನ ಸ್ವರೂಪದಲ್ಲಿದ್ದೇವೆ. Because image of God bring all the glory and honor. ದೇವರ ಸ್ವರೂಪ ಅನ್ನುವಂಥದ್ದು ದೇವರ ಮಹಿಮೆ ಮತ್ತು ದೇವರ ಘನತೆ ತರುವಂತದ್ದಾಗಿರುತ್ತದೆ. He blesses and said, be fruitful and multiply. ಆತನು ನಮ್ಮನ್ನು ಆಶೀರ್ವದಿಸಿ ಹೀಗೆ ಹೇಳಿದನು, ನೀವು ಬಹು ಸಂತಾನವುಳ್ಳವರಾಗಿರಿ ಎಂಬುದಾಗಿ. He doesn't want to live a very lowly life. ನಾವು ಒಂಟಿಯಾಗಿ ಜೀವಿಸುವಂತದ್ದು ಆತನಿಗೆ ಇಷ್ಟವಿಲ್ಲ. He always want to see his children to be head and not tail. ಯಾವಾಗಲೂ ಆತನ ಮಕ್ಕಳು ಮೇಲಾಗಿರಬೇಕು, ಕೀಳಾಗಿರಬಾರದು ಅನ್ನುವಂಥದ್ದು ಆತನಿಗೆ ಇಷ್ಟ. He always want to see his children to be above and not beneath. ಆತನ ಮಕ್ಕಳು ಯಾವಾಗಲೂ ಅಭಿವೃದ್ಧಿ ಆಗಬೇಕು, ಅವರು ಸೋತು ಹೋಗಬಾರದು ಅನ್ನುವಂಥದ್ದು ಆತನಿಗೆ ಇಷ್ಟ. He want the body of Christ increase in numbers. ಕ್ರಿಸ್ತನ ದೇಹವು ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಆತನಿಗೆ ಇಷ್ಟ. He want us to be fruitful and multiply. ಫಲಭರಿತವಾಗಿ ಅಭಿವೃದ್ಧಿ ಆಗಬೇಕು
ಆಗ್ಬೇಕನ್ನೋದು ಆತನಿಗೆ ಇಷ್ಟ. That is the reason he created man and woman. ಅದಕ್ಕಾಗಿಯೇ ದೇವರು ಗಂಡು ಹೆಣ್ಣನ್ನು That ನಿರ್ಮಿಸಿದನು. is the reason he created marriage. ಆ ಕಾರಣದಿಂದಾಗಿ ದೇವರು ಮದುವೆಯನ್ನು So ಆರಿಸಿದನು. that you will bring more children and minister the word of God to them. ನೀವು ಆ ಕಾರಣದಿಂದಾಗಿ ಹೆಚ್ಚು ಮಕ್ಕಳನ್ನು ಪಡೆದು ದೇವರ ವಾಕ್ಯ ಸೇವೆಯಲ್ಲಿ ಬಿಡಬೇಕೆಂಬುದಾಗಿ. You need to take authority in each and every area of your life. ನಿಮ್ಮ ಜೀವಿತದಲ್ಲಿ ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ ಅಧಿಕಾರ ಉಪಯೋಗಿಸಬೇಕೆಂಬುದಾಗಿ. Remember, you are more than a conqueror. ನೀವು ನೆನಪಿಟ್ಟುಕೊಳ್ಳ್ರಿ, ನೀವು ಹೆಚ್ಚು ಜಯಶಾಲಿಗಳಾಗಿದ್ದೀರಿ. You have every authority to speak. ನೀವು ಮಾತನಾಡುವುದರಲ್ಲಿ ಎಲ್ಲದರಲ್ಲೂ ನಿಮಗೆ ಅಧಿಕಾರವಿದೆ. That is how God created us. ಆ ರೀತಿಯಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. Today, how we are living our life. ಇವತ್ತು ನಾವು ಹೇಗೆ ಜೀವಿಸ್ತಾ ಇದ್ದೀವಿ? Let us examine ourselves and ask this question. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮನ್ನು ನಾವು ಈ ವಾಕ್ಯ ಪ್ರಶ್ನೆ ಕೇಳಿಕೊಳ್ಳೋಣ. Are we in the line with the word of God? ನಾವು ದೇವರ ವಾಕ್ಯದ ಮಾರ್ಗದಲ್ಲಿದ್ದೇವೋ? Are we being the hate? ನಾವು ತಿರಸ್ಕರಿಸಲ್ಪಟ್ಟಿದ್ದೇವೋ? Are we being the blessings to others? ಮತ್ತೊಬ್ಬರಿಗೆ ನಾವು ಆಶೀರ್ವಾದವಾಗಿದ್ದೇವೋ? Are we growing in our life? ನಮ್ಮ ಜೀವಿತದಲ್ಲಿ ನಾವು ಬೆಳೀತಾ ಇದ್ದೇವೋ? Are we stopping with one children or we are going to have more children? ನಾವು ಮಕ್ಕಳನ್ನು ಇರುವುದರಲ್ಲಿ ನಿಂತಿದ್ದೇವೋ ಅಥವಾ ಹೆಚ್ಚು ಮಕ್ಕಳನ್ನು ಪಡಿತಾ ಇದ್ದೇವೋ? Because many body of Christ just like one kids or two kids in an average of every Christian home. ಅನೇಕ ಕ್ರಿಸ್ತನ ದೇಹದಲ್ಲಿ ಒಂದು ಅಥವಾ ಎರಡು ಮಕ್ಕಳು ಇರ್ತವೆ, ಮತ್ತೆ ಬೆಳವಣಿಗೆ ಆಗೋದಿಲ್ಲ. But God is saying, be fruitful and multiply. ಆದ್ರೆ ದೇವರು ಹೇಳುತ್ತಾನೆ, ನೀವು ಬಹುಸಂತಾನ ಉಳ್ಳವರಾಗಿರಿ. So you need to have more than 2 children. ನಿಮಗೆ ಎರಡಕ್ಕಿಂತ ಹೆಚ್ಚಾದ ಮಕ್ಕಳು ಇರಬೇಕು. You know, our family or our parents, grandparents we see, they will have one football team of kids. ನೋಡ್ರಿ, ನಮ್ಮ ಒಂದು ತಾತ ಮುತ್ತಾತಂದಿರನ್ನ ನೀವು ನೋಡ್ರಿ, ಅವರಿಗೆ ಒಂದು ಫುಟ್ಬಾಲ್ ಟೀಮ್ ನಲ್ಲಿರುವಂತ ಅಷ್ಟು ಸಂಖ್ಯೆಯುಳ್ಳ ಮಕ್ಕಳು ಇರ್ತಿದ್ರು. But those days their income, they don't have much. ಅವರಿಗೆ ಆ ರೀತಿಯಾದಂತ ಆದಾಯ ಕಡಿಮೆ ಇರ್ತ ಅವಾಗ. That is the reason, you know, they work very hard to raise the children. ಅವರು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಿ ಮಕ್ಕಳನ್ನು ಬೆಳೆಸ್ತಾ ಇದ್ರು. But today, though you earn well, but you have 1 or 2 kids. ಇವತ್ತು ನಾವು ಹೆಚ್ಚು ಹಣ ಸಂಪಾದಿಸ್ತೇವೆ, ಆದ್ರೆ ನಮಗೆ 2 ಮಕ್ಕಳು ಅಷ್ಟೇ. The generation is winding up. It is going off. ಸಂತತಿ ಅನ್ನುವಂಥದ್ದು ಅದು ಅಧ್ಯಾಯ ಮುಗಿದೋಗ್ತಾ ಇದೆ, ಅದ್ರ ಬೆಳವಣಿಗೆ ಆಗ್ತಾ ಇಲ್ಲ. Our children do not have more relatives. ನಮ್ಮ ಒಂದು ಮಕ್ಕಳಿಗೆ ಹೆಚ್ಚಾದ ಸಂಬಂಧಿಕರಿಲ್ಲ. Because in every family you only have 1 or 2. ಯಾಕಂದ್ರೆ ಎಲ್ಲಾ ಕುಟುಂಬಗಳಲ್ಲಿ 1 ಅಥವಾ 2 ಮಕ್ಕಳಷ್ಟೇ. If you take in my time, I got my aunties, my uncles, I got so many because my grandfather had 10 kids. ನನ್ನ ಜೀವಿತದಲ್ಲಿ ನೀವು ನೋಡುವಾಗ ನನ್ನ ಚಿಕ್ಕಪ್ಪದಿರು ಬಹಳ ಸಂಖ್ಯೆಯಲ್ಲಿ ಇದ್ದಾರೆ, ಯಾಕಂದ್ರೆ ನನ್ನ ತಂದೆಗೆ 10 ಜನ ಮಕ್ಕಳು. But if you take in my cousin's life, every family they have 1 or 2 kids. ನನ್ನ ಸಂಬಂಧಿಕರನ್ನ ನೀವು ತೆಗೆದುಕೊಳ್ಳುವುದಾದ್ರೆ ಅವರಿಗೆ 1 ಅಥವಾ 2 ಮಕ್ಕಳಷ್ಟೇ. See, our generation is no more following the word of God. ನನ್ನ ಒಂದು ಸಂತತಿ ದೇವರ ವಾಕ್ಯದಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇಲ್ಲ. They stop their multiplication. ಅವರ ಬೆಳವಣಿಗೆಯನ್ನು ಅವರು ನಿಲ್ಲಿಸಿದ್ದಾರೆ. I urge body of Christ, ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಕ್ರಿಸ್ತನ ಸಭೆಯಲ್ಲಿ, be fruitful and multiply. ನಾವು ಬಹುಸಂತಾನ ಉಳ್ಳವರಾಗಿ ಹೆಚ್ಚೋಣ. God created us in his image for his glory. ದೇವರ ಮಹಿಮೆಗಾಗಿ ಆತನು ನಮ್ಮನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. Don't let our generation to be wiped off from the earth. ಈ ನಮ್ಮ ಒಂದು ಸಂತತಿಗಳು ಭೂಮಿಯಲ್ಲಿ ನಿರ್ನಾಮ ಆಗದಂತೆ ನೋಡಿಕೊಳ್ಳೋಣ. God who has created us in his image, he is able to provide our needs. ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿರುವುದಾದ್ರೆ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಆತನು ಸಂಧಿಸ್ತಾನೆ. See, a Christ centered life is a God fearing life. ಕ್ರಿಸ್ತನ ಕೇಂದ್ರ ಬಿಂದುವಾಗಿರುವಂತ ಕುಟುಂಬ ಅದು ದೇವರಿಗೆ ಭಯಭಕ್ತಿ ಉಳ್ಳ ಕುಟುಂಬವಾಗಿರುತ್ತದೆ. First they put Jesus, ಅವರು ಮೊದಲು ಯೇಸುವನ್ನು ಇಡುತ್ತಾರೆ. second the husband, ಅವರು ಗಂಡನನ್ನ ಎರಡನೇದಾಗಿ, then wife, ಮೂರನೇ ಹಂತದಲ್ಲಿ ಹೆಂಡತಿ, then children. ಮತ್ತೆ ಮಕ್ಕಳಾಗಿರುತ್ತಾರೆ. They have a proper hierarchy, proper structure in the family. ಕುಟುಂಬದಲ್ಲಿ ಸರಿಯಾದ ಒಂದು ಸಂಖ್ಯಾ ಒಂದು ಮಾರ್ಗದರ್ಶನ ಇರುತ್ತದೆ. God is establishing relationship. ದೇವರು ಒಂದು ಸಂಬಂಧವನ್ನು ಆತನು ಬೆಳೆಸ್ತಾನೆ. He is establishing responsibility. ಅವನು ಜವಾಬ್ದಾರಿಯನ್ನು ಕೊಡುವವನಾಗಿರ್ತಾನೆ. And he also teach body of Christ to raise the children in a godly way. ದೇವರಲ್ಲಿ ಕ್ರಿಸ್ತನ ಸಭೆ ಬೆಳವಣಿಗೆ ಆಗುವುದರಲ್ಲಿ ಆತನು ಬೋಧಿಸ್ತಾನೆ. We have to have reverence to God. ನಾವು ಯಾವಾಗಲೂ ದೇವರಿಗೆ ಭಯಪಡಬೇಕು. We have to obey his word. ಆತನ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. Wives, you need to submit to your husband. ಹೆಂಡತಿಯರು ತಮ್ಮ ಗಂಡಂದಿರಿಗೆ ಅಧೀನರಾಗಬೇಕು. Like how the husband submit to the Lord. ಹೇಗೆ ಗಂಡನು ಕರ್ತನಿಗೆ ಅಧೀನನಾಗುತ್ತಾನೋ ಹಾಗೆ. Because husband is the head of the family. ಯಾಕಂದ್ರೆ ಗಂಡನು ಕುಟುಂಬಕ್ಕೆ ತಲೆಯಾಗಿದ್ದಾನೆ. Wife is not the head of family. ಕುಟುಂಬಕ್ಕೆ ಹೆಂಡತಿಯು ತಲೆಯಲ್ಲ. In Christ's hierarchy, husband is the head of the family. ಕ್ರಿಸ್ತನ ಹೇಗಿದ್ದಾನೋ ಹಾಗೆ ಗಂಡನು ಮನೆಗೆ ಆತನು ಶಿರಸ್ಸಾಗಿದ್ದಾನೆ. And we see in Genesis chapter 2:24. ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡುವಾಗ, for this reason ಈ ಕಾರಣದಿಂದ a man leave his father and mother, unite into his wife,
and they two shall become one. ಈ ಕಾರಣದಿಂದ ಪುರುಷನು ತನ್ನ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವನು. So that the husband have the authority, ಆದ್ರಿಂದ ಗಂಡನಿಗೆ ಅಧಿಕಾರವಿದೆ. the wife be submit to the husband, ಹೆಂಡತಿಯು ಗಂಡನಿಗೆ ಅಧೀನಳಾಗಬೇಕು. and the children submit to the family, parents. ಮಕ್ಕಳು ತಂದೆ ತಾಯಿಗಳಿಗೆ ಪೋಷಕರಿಗೆ ಅಧೀನರಾಗಬೇಕು. See, this is a beautiful church is created in our home. ನಮ್ಮ ಮನೆಯಲ್ಲಿ ಇದೊಂದು ಸುಂದರವಾದ ಸಭೆಯಾಗಿ ಮಾರ್ಪಡುತ್ತದೆ. Husband, love your wife as how Jesus Christ loved the church. ಕ್ರಿಸ್ತನು ಸಭೆಯನ್ನು ಹೇಗೆ ಪ್ರೀತಿಸಿದನೋ ಹಾಗೆ ಗಂಡಂದಿರು ನಿಮ್ಮ ಹೆಂಡತಿಯನ್ನು ಪ್ರೀತಿಸಬೇಕು. You give her the best, ನೀವು ಒಂದು ಉತ್ತಮವಾದ ಸಮಯವನ್ನು ಕೊಡಬೇಕು. because she is a wonderful creation to be your helper. ನಿಮಗೆ ಒಂದು ಸಹಾಯಕರಾಗಿ ಒಂದು ಉತ್ತಮವಾದ ಸೃಷ್ಟಿಯಾಗಿದ್ದಾರೆ ಅವರು. Hallelujah. Hallelujah. So husband and wife in a Christian family have responsibilities. ಗಂಡ ಹೆಂಡತಿಯರಿಗೆ ಕ್ರೈಸ್ತ ಕುಟುಂಬದಲ್ಲಿ ಒಂದು ಜವಾಬ್ದಾರಿ ಇದೆ. So they, as a husband, he is a breadwinner, ಕುಟುಂಬದಲ್ಲಿ ಗಂಡನು ಅವನು ಹಣ ಸಂಪಾದನೆ ಮಾಡುವನಾಗಿರುತ್ತಾನೆ. and ಮತ್ತು the wife will her job is to raise the children in the right path. ಹೆಂಡತಿಯ ಒಂದು ಚಟುವಟಿಕೆ ಏನಂದ್ರೆ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಮಾಡುವಂತದ್ದು. A husband is need to establish a prayer altar at home. ಗಂಡನು ಕುಟುಂಬದಲ್ಲಿ ಒಂದು ಪ್ರಾರ್ಥನೆಗೆ ಮಹತ್ವ ಕೊಡುವವರಾಗಿರಬೇಕು. You see, when we have a prayer altar at home, that family will flourish and grow. ಯಾವಾಗ ಕುಟುಂಬದಲ್ಲಿ ಮನೆಯಲ್ಲಿ ಪ್ರಾರ್ಥನೆ ಇರ್ತದೋ ಆ ಕುಟುಂಬವು ಒಂದು ಅಭಿವೃದ್ಧಿಯನ್ನು ಕಾಣಿಸ್ತದೆ. They will be obedience, ಅವರಲ್ಲಿ ಒಂದು ವಿಧೇಯತೆ they ಬರ್ತದೆ. will be humble, ಅವರಲ್ಲಿ ದೀನತೆ ಬರ್ತದೆ. they will be patient, ಅವರಿಗೆ ಒಂದು ತಾಳ್ಮೆ ಬರ್ತದೆ. they will encourage one another to grow in spirit. ಆತ್ಮದಲ್ಲಿ ಒಬ್ಬರಿಗೊಬ್ಬರು ಬೆಳವಣಿಗೆ ಆಗಲು ಪ್ರೋತ್ಸಾಹಿಸ್ತಾರೆ. See, a family need to have a good communication, ಕುಟುಂಬದಲ್ಲಿ ಒಂದು ಉತ್ತಮವಾದ ಸಂಪರ್ಕವಿರಬೇಕು. and a Christian family should establish with full of love, ಕ್ರೈಸ್ತ ಕುಟುಂಬ ಅನ್ನುವಂಥದ್ದು ಒಂದು ಸಂಪೂರ್ಣವಾದ ಪ್ರೀತಿಯನ್ನ because ತೋರಿಸುವಂತಾಗಿರಬೇಕು. Christ is love. ಯಾಕಂದ್ರೆ ಕ್ರಿಸ್ತನೇ So ಪ್ರೀತಿಯಾಗಿದ್ದಾನೆ. when we are his children, we need to express his love. ನಾವು ಆತನ ಮಕ್ಕಳಾಗಿರೋದ್ರಿಂದ ಆ ಪ್ರೀತಿಯನ್ನ ನಾವು ತೋರಿಸುವವರಾಗಿರಬೇಕು. So God want to bless each and every of the family. ಪ್ರತಿ ಕುಟುಂಬವನ್ನ ದೇವರು ಆಶೀರ್ವದಿಸಬೇಕೆಂಬುದಾಗಿದ್ದಾನೆ. He does not want to see any brokenness in the family. ಕುಟುಂಬದಲ್ಲಿ ಯಾವ ಒಂದು ಮುರಿಯಲ್ಪಟ್ಟಂತ ಸನ್ನಿವೇಶ ನೋಡ್ಲಿಕ್ಕೆ ಆತನಿಗೆ ಇಷ್ಟವಿಲ್ಲ. See, brokenness is bring from Satan, not by God. ಮುರಿಯಲ್ಪಡುವಂತದ್ದು ಸೈತಾನನಿಂದ ಬಂದದ್ದು ಹೊರತು ದೇವರಿಂದ ಅಲ್ಲ. You see, in a very broken home, ಮುರಿದು ಹೋಗಿರುವಂತ ಕುಟುಂಬಗಳು children are get affected. ಮಕ್ಕಳಿಗೆ ತೊಂದರೆಯಾಗಿರುವಂತದ್ದು. Maybe both mother and father have their own self ego. ತಂದೆ ತಾಯಿಗಳಲ್ಲಿ ಒಂದು ಸ್ವಂತ ಒಂದು ಅವರಲ್ಲಿರುವಂತ ಗರ್ವದ ಮೂಲಕವಾಗಿ, but the children are affected so much emotionally and mentally. ಮಕ್ಕಳಿಗೆ ಒಂದು ಭಾವೋದ್ವಿಕವಾಗಿ ಮತ್ತು ಮಾನಸಿಕವಾಗಿ ಸೋತು ಹೋಗುತ್ತಾರೆ. And these children cannot prosper in their life because they have grief in their heart. ಆ ಮಕ್ಕಳು ಹೆಚ್ಚು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅವರ ಹೃದಯದಲ್ಲಿ ಒಂದು ನೋವಿರುತ್ತದೆ. They even can question God, why this thing happened to our family. ಅವರು ದೇವರನ್ನ ಪ್ರಶ್ನೆ ಮಾಡುವವರಾಗಿರ್ತಾರೆ, ನಮ್ಮ ಕುಟುಂಬದಲ್ಲಿ ಯಾಕೆ ಹೀಗೆ ಸಂಭವಿಸ್ತಾ ಇದೆ. I believe that you do not want to let your children to grieve. ನಾನು ನಂಬುತ್ತೇನೆ ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಅವರು ಸೋತು ಹೋಗಬಾರದು. I always advise the Christian family, ನಾನು ಯಾವಾಗಲೂ ಕ್ರೈಸ್ತ ಕುಟುಂಬಕ್ಕೆ ನನ್ನ ಆಲೋಚನೆ ಕೊಡುವಂತದ್ದು, if you have problem, go and settle the problem in the closet. ನಿಮಗೆ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಹೋಗ್ರಿ, ನೀವು ಒಂಟಿಯಾಗಿ ಕೂತ್ಕೊಂಡು ಅದನ್ನ ಬಗೆಹರಿಸಿಕೊಳ್ಳಿರಿ. Because they have to settle the problem. ಯಾಕಂದ್ರೆ ಅವರು ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲೇಬೇಕು. Not in front of the children, ಮಕ್ಕಳ ಮುಂದೆ ಅಲ್ಲ, but in the room. ಆದ್ರೆ ಕೋಣೆ ಒಳಗಡೆ ಹೋಗಿ ಅದನ್ನ ಬಗೆಹರಿಸಿಕೊಳ್ಳಬೇಕು. A good family will set a good example in front of the children. ಒಳ್ಳೆ ಕುಟುಂಬ ಯಾವಾಗಲೂ ಮಕ್ಕಳ ಮುಂದೆ ಒಳ್ಳೆಯ ಒಂದು ಮಾದರಿಯಾಗಿರುತ್ತದೆ. They put God first. ಅವರು ಮೊದಲು ದೇವರನ್ನ ತರುವವರಾಗಿರ್ತಾರೆ. When they put God first, Satan cannot come and rob their happiness or bring brokenness in their family. ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ನೀವು ಮೊದಲು ದೇವರಿಗಾಗಿ ಸ್ಥಾನ ಕೊಡುವುದಾದ್ರೆ ಸೈತಾನನು ಯಾವುದೇ ಕಾರಣಕ್ಕೂ ಕುಟುಂಬವನ್ನು ಮುಟ್ಟಿ ಅದನ್ನು ಹಾಳು ಮಾಡದಂತೆ ಆತ ನೋಡಿಕೊಳ್ಳುತ್ತಾನೆ. And children, you need to obey your parents. ಮಕ್ಕಳು ಯಾವಾಗಲೂ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು. Because Bible promised with blessings for you. ಯಾಕಂದ್ರೆ ದೇವರ ವಾಕ್ಯದ ವಾಗ್ದಾನ ಏನಿದೆ ನಿಮಗೆ ಅದು ಆಶೀರ್ವಾದವಾಗಿದೆ. Because when you obey your parents, you respect them, your life is, throughout your journey of your life, you are blessed. ನಿಮ್ಮ ಪೋಷಕರಿಗೆ ನೀವು ವಿಧೇಯರಾಗುವಾಗ, ಅವರನ್ನ ಗೌರವಿಸುವಾಗ ನೀವು ದೇಶದಲ್ಲಿ ಆಶೀರ್ವದಿಸಲ್ಪಡುತ್ತೀರಿ.
husbands and wife need to teach a spiritual growth to the children. ಗಂಡ ಹೆಂಡತಿಯವರು ನಿಮ್ಮ ಮಕ್ಕಳಿಗೆ ಒಂದು ಆತ್ಮಿಕವಾದ ಬೆಳವಣಿಗೆ ಬಗ್ಗೆ ನೀವು ಬೋಧಿಸಬೇಕು. You need to impress them with the word of God. ದೇವರ ವಾಕ್ಯದಲ್ಲಿ ಅವರನ್ನ ನೀವು ಬೆಳೆಸಬೇಕು. You need to teach them how to pray. ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದನ್ನು ಕಲಿಸಬೇಕು. You don't need to say you go and pray, but when you set a good example, they will follow the parents. ನೀವು ಹೋಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಬಾರದು. ನೀವು ಕುಳಿತು ಪ್ರಾರ್ಥನೆ ಮಾಡುವಂತದ್ದನ್ನು ಅವರಿಗೆ ತೋರಿಸಿಕೊಡಬೇಕು. When you go to church, they also will go to church. ನೀವು ಸಭೆಗೆ ಹೋಗುವಾಗ ಅವರು ಸಹ ಸಭೆಗೆ ಹೋಗುತ್ತಾರೆ. You encourage children to participate in church activities. ಸಭೆಯ ಒಂದು ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸುವಂತೆ ಪೋಷಕರು ನೀವು ಪ್ರೋತ್ಸಾಹಿಸಬೇಕು. Because when parents encourage children to grow, they will grow in God. ಯಾವಾಗ ಪೋಷಕರು ಮಕ್ಕಳನ್ನ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹ ಮಾಡ್ತಾರೋ ಮಕ್ಕಳು ಕರ್ತನಲ್ಲಿ ಬೆಳೆಯುತ್ತಾರೆ. A wise man build the house on the rock. ಜ್ಞಾನಿಯು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುತ್ತಾನೆ. But a foolish one will build the house on the sand. ಆದ್ರೆ ಅಜ್ಞಾನಿಯಾದರೂ ಒಂದು ಉಸುಬಿನಲ್ಲಿ ಮನೆ ಕಟ್ಟಿಕೊಳ್ಳುತ್ತಾನೆ. You see, the rock is Jesus Christ. ನೋಡ್ರಿ, ಬಂಡೆ ಅನ್ನುವಂಥದ್ದು ಯೇಸು ಕ್ರಿಸ್ತನೇ ಆಗಿದ್ದಾನೆ. Even any storms come, it will be protected. ಏನಾದರೂ ಸಂಭವಿಸುವಾಗ ಅದು ನಮ್ಮನ್ನ ರಕ್ಷಣೆ ಮಾಡುವಂತದ್ದಾಗಿರುತ್ತದೆ. Today our family should be built in the rock, not on the sand. ನಮ್ಮ ಕುಟುಂಬ ಬಂಡೆ ಮೇಲೆ ಕಟ್ಟಲ್ಪಡಬೇಕು ಹೊರತು ಮರಳಿನ ಮೇಲಲ್ಲ. If we build in the sand, when the storm come, it will be destroyed. ಒಂದು ವೇಳೆ ಅದು ಉಸುಬಿನಲ್ಲಿ ಕಟ್ಟಿರುವುದಾದ್ರೆ ಏನಾದರೂ ತೊಂದರೆಗಳು ಬರುವಾಗ ಅದು ಬಿದ್ದು ಹೋಗ್ತದೆ. Put God first in your life. ಮೊದಲು ನಿಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲನೇ ಸ್ಥಾನ ಕೊಡ್ರಿ. Because I believe I'm a mother of 4 children. ನಾನು ನನ್ನ 4 ಜನ ಮಕ್ಕಳಿಗೆ ತಾಯಿಯಾಗಿದ್ದೇನೆ. And I'm also traveling all over the world to minister the word. ದೇವರ ವಾಕ್ಯವನ್ನು ಸಾರುವುದಕ್ಕಾಗಿ ದೇಶ ವಿದೇಶಗಳಲ್ಲಿ ನಾನು ಹೋಗ್ತಾ ಇದ್ದೇನೆ. Because I planted in their heart a good seed. ಅವರ ಹೃದಯದಲ್ಲಿ ನಾನು ದೇವರ ವಾಕ್ಯವನ್ನು ಒಳ್ಳೆಯದನ್ನು ಬಿತ್ತಿರುವುದರಿಂದ and put God first in their life. ಅವರ ಜೀವಿತದಲ್ಲಿ ಮೊದಲನೇ ಸ್ಥಾನಕ್ಕಾಗಿ ದೇವರಿಗೆ ಅವರಿಗೆ ಕೊಡುವುದಕ್ಕಾಗಿ ನಾನು ಪ್ರೋತ್ಸಾಹ ಮಾಡಿದ್ರಿಂದ So whenever I'm traveling, I'm not worried about my children. ನಾನು ಎಲ್ಲೆಲ್ಲ ಪ್ರಯಾಣ ಬೆಳೆಸ್ತೇನೋ ನನ್ನ ಮಕ್ಕಳ ಕುರಿತಾಗಿ ಚಿಂತೆ ಮಾಡೋದಿಲ್ಲ. Because my children are in the right ground. ಯಾಕಂದ್ರೆ ನನ್ನ ಮಕ್ಕಳು ಸರಿಯಾದ ಒಂದು ಭೂಮಿಯಲ್ಲಿದ್ದಾರೆ. So a parents must have a good relationship with children. ಮಕ್ಕಳಿಗೆ ತಂದೆ ತಾಯಿಗಳು ಯಾವಾಗಲೂ ಮಕ್ಕಳೊಟ್ಟಿಗೆ ಉತ್ತಮವಾದ ಬಾಂಧವ್ಯ ಇರಬೇಕು. We need to impress God's word in their life. ಅವರ ಜೀವಿತದಲ್ಲಿ ದೇವರ ವಾಕ್ಯವನ್ನು ಮೊದಲು ನಾವು ಸಾರಬೇಕು. We should set a good example in their eyes of them. ಅವರ ಕಣ್ಣುಗಳ ಮುಂದೆ ನಾವು ಉತ್ತಮವಾದ ಮಾದರಿಯಾಗಿರಬೇಕು. What you teach today, they will keep it into their lifetime. ಅವರು ಕಣ್ಣು ಮುಂದೆ ಏನನ್ನು ಬೋಧಿಸ್ತೀರೋ ಅವರ ಜೀವನ ಪರ್ಯಂತರವಾಗಿ ಅವರು ಅದನ್ನು ಅಡಗಿಸಿಕೊಳ್ತಾರೆ. If they make mistake, ಅವರು ಒಂದು ವೇಳೆ ತಪ್ಪುಗಳನ್ನು ಮಾಡುವಾಗ you have every right as a parents to correct them, rebuke them. ಪ್ರತಿಯೊಂದು ತಂದೆ ತಾಯಿಗಳು ಅವರನ್ನ ಸರಿಯಾಗಿ ಅವರಿಗೆ ಗದರಿಸಬೇಕು ಮತ್ತು ಅವರನ್ನ ಶಿಕ್ಷೆ ಪಡಿಸಬೇಕು. And you know they will grow in a right path. ಅವರು ನಿಮಗೆ ಗೊತ್ತಾ ಅವರು ಸರಿಯಾದ ದಾರಿಯಲ್ಲಿ ಬೆಳೆಯುವವರಾಗಿರ್ತಾರೆ. The greatest gift God give us is a family. ಒಂದು ಉತ್ತಮವಾದ ಒಂದು ದೇವರ ಕೊಡುಗೆ ಏನಂದ್ರೆ ಕುಟುಂಬವಾಗಿದೆ. Satan hate godly family. ಸೈತಾನನು ದೇವರು ಭಯಪಡುವಂತ ಕುಟುಂಬವನ್ನು ತಿರಸ್ಕರಿಸ್ತಾನೆ. He will find various way how to destroy that family. ಆ ಕುಟುಂಬವನ್ನು ಹೇಗಾದ್ರೂ ಒಡೆಯುವುದಕ್ಕಾಗಿ ಸೈತಾನನು ಪ್ರಯೋಗ ಮಾಡುತ್ತಾನೆ. That is brokenness. ಅದೊಂದು ಮುರಿಯಲ್ಪಡುವುದಕ್ಕೆ. Children sometimes they are more on the worldly life. ಮಕ್ಕಳು ಒಂದು ವೇಳೆ ಪ್ರಾಪಂಚಿಕವಾಗಿ ಬದುಕುವಂತದ್ದು. No peace at home. ಮನೆಯಲ್ಲಿ ಸಮಾಧಾನ ಇಲ್ಲದಿರುವಂತದ್ದು. They will attack finance. ಅವರು ಆರ್ಥಿಕವಾಗಿ ತೊಂದರೆಗೊಳಗಾಗುವಂತದ್ದು. We can add on many things like this. ಈ ರೀತಿಯಾದಂತ ಅನೇಕ ಸಮಯಗಳನ್ನು ನೋಡಬಹುದು. But when we put God first in every area of our life, ನಮ್ಮ ಜೀವಿತದಲ್ಲಿ ಪ್ರತಿ ಕ್ಷಣದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ದೇವರನ್ನ ಮೊದಲನೇ ಸ್ಥಾನ ಕೊಡುವಾಗ our life will never be same again. ನಮ್ಮ ಜೀವಿತವು ಇದ್ದಾಗೆ ಇರುವುದಿಲ್ಲ. We will grow from strength to strength. ನಾವು ಬಲದಿಂದ ಬಲಕ್ಕೆ ಅಭಿವೃದ್ಧಿಗೊಳ್ಳುತ್ತೇವೆ. We will grow from faith to faith. ನಂಬಿಕೆಯಿಂದ ನಂಬಿಕೆಗೆ ಅಭಿವೃದ್ಧಿಯಾಗುತ್ತೇವೆ. Because our foundation is rock, Jesus Christ. ಯಾಕಂದ್ರೆ ನಮ್ಮ ಅಸ್ತಿವಾರವು ನಾವು ಬಿತ್ತಲ್ಪಟ್ಟದ್ದು ಯೇಸು ಕ್ರಿಸ್ತನೇ ಆಗಿದ್ದಾನೆ. So I encourage the parents. ನಾನು ತಂದೆ ತಾಯಿಗಳಿಗೆ ಒಂದು ಪ್ರೋತ್ಸಾಹ ಮಾಡುವಂತದ್ದು. Be a good example. ನೀವು ಮಾದರಿಯುಳ್ಳವರಾಗಿರಿ. When you be a good example, your generation are blessed. ನಿಮ್ಮಲ್ಲಿ ಒಂದು ಉತ್ತಮವಾದ ಒಂದು ಮಾದರಿಯಾಗಿರುವುದಾದರೆ ನಿಮ್ಮ ಸಂತತಿಯು ಆಶೀರ್ವದಿಸಲ್ಪಡುತ್ತದೆ. Establish a husband and wife relationship with the bonding. ಗಂಡ ಹೆಂಡತಿಯರ ಸಂಬಂಧವನ್ನ ಒಂದು ಉತ್ತಮವಾಗಿ ನೀವು ಬಳಸಿಕೊಳ್ಳ್ರಿ. Establish relationship between parents and children. ಮಕ್ಕಳ ಮತ್ತು ಪೋಷಕರ ಮಧ್ಯದಲ್ಲಿ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿರಿ. Listen to them because they are precious gift from God for you. ಯಾಕಂದ್ರೆ ಅವರನ್ನ ಕೇಳಿಸಿಕೊಳ್ಳ್ರಿ. ಯಾಕಂದ್ರೆ ಅವರು ದೇವರಿಂದ ನಿಮಗೆ ಕೊಡಲ್ಪಟ್ಟ ಕೊಡುಗೆಯಾಗಿದ್ದಾರೆ. God loves you, because of that he give you a great responsibility as a guardian for children. ದೇವರು ಅವರನ್ನ ಪ್ರೀತಿಸ್ತಾನೆ. ಯಾಕಂದ್ರೆ ದೇವರು ನಿಮಗೊಂದು ದೊಡ್ಡ ಜವಾಬ್ದಾರಿಯುತವಾಗಿ ಕೊಟ್ಟಿದ್ದಾನೆ. A God fearing family ದೇವರಿಗೆ ಭಯಪಡುವಂತ ಕುಟುಂಬ is a wonderful family.
ಅದೊಂದು ಸುಂದರವಾದ ಕುಟುಂಬವಾಗಿದೆ. There will be always hate. ಅವರ ಜೀವಿತದಲ್ಲಿ ಅವರು ಯಾವಾಗಲೂ ಮೇಲೆ ಇರ್ತಾರೆ. Their children will have a good profession. ಮಕ್ಕಳಿಗೆ ಒಂದು ಉತ್ತಮವಾದ ಉದ್ಯೋಗ ದೊರಕುತ್ತದೆ. They will have happiness in their life. ಅವರ ಜೀವಿತದಲ್ಲಿ ಸಂತೋಷವಿರುತ್ತದೆ. You know, our God is an awesome God. ನಮ್ಮ ದೇವರು ಅತಿ ಶ್ರೇಷ್ಠವಾದ ದೇವರಾಗಿದ್ದಾನೆ. He never fail his children. ಆತನ ಮಕ್ಕಳು ಸೋತುವುದರಲ್ಲಿ ಆತನಿಗೆ ಇಷ್ಟವಿಲ್ಲ. Every family who kneel down, they see the victorious life. ಪ್ರತಿಯೊಂದು ಕುಟುಂಬಗಳಲ್ಲಿ ಆ ಒಂದು ಜಯಭರಿತವಾದ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾನೆ. Because prayer brings victory. ಯಾಕಂದ್ರೆ ಪ್ರಾರ್ಥನೆ ಅನ್ನುವಂಥದ್ದು ಜಯ ತರುವಂತದ್ದಾಗಿದೆ. Remember, you are created in the image of Jesus Christ. ನೆನಪಿಟ್ಟುಕೊಳ್ಳ್ರಿ, ನೀವು ಕ್ರಿಸ್ತನ ಸಾರೂಪ್ಯದಲ್ಲಿ ಸೃಷ್ಟಿಯಾಗಿದ್ದೀರಿ. Train your children ನಿಮ್ಮ ಮಕ್ಕಳನ್ನು ನೀವು ತರಬೇತಿಗೊಳಿಸಿ. in the way they need to go. ಅವರು ಯಾವ ಮಾರ್ಗದಲ್ಲಿ ಹೋಗಬೇಕೆಂಬುದನ್ನು ತರಬೇತಿಗೊಳಿಸಿ. When they are old, ಯಾವಾಗ ಅವರು ವಯಸ್ಸಾಗುತ್ತಾರೋ, they will not depart from your teaching. ಅವರು ನಿಮ್ಮ ಉಪದೇಶವನ್ನು ಬಿಟ್ಟು ಅಲುಗಾಡುವುದಿಲ್ಲ. This is the training for parents. ಇದು ತಂದೆ ತಾಯಿಗಳಿಗಿರುವಂತ ಒಂದು ತರಬೇತಿಯಾಗಿದೆ. Children, obey your parents. ಮಕ್ಕಳೇ, ನಿಮ್ಮ ಪೋಷಕರಿಗೆ ವಿಧೇಯರಾಗಿರಿ. Respect them. ಅವರನ್ನು ಗೌರವಿಸಿರಿ. Give them your time. ನಿಮ್ಮ ಸಮಯವನ್ನು ಅವರಿಗೆ ಕೊಡಿರಿ. They sacrifice many things for you. ನಿಮಗೋಸ್ಕರ ಅವರು ಅನೇಕ ವಿಷಯಗಳನ್ನು ತ್ಯಾಗ ಮಾಡಿದ್ದಾರೆ. You need to love them and embrace them. ನೀವು ಅವರನ್ನು ಪ್ರೀತಿಸಬೇಕು, ನೀವು ಅವರನ್ನು ಆಶಿಸಬೇಕು. And look after them when they grow old. ಅವರು ವಯಸ್ಸಾಗುವಾಗ ಅವರನ್ನು ನೀವು ನೋಡಿಕೊಳ್ಳಬೇಕು. I challenge you today. ನಾನು ನಿಮಗೆ ಸವಾಲು ಕರೆಸ್ತೇನೆ ಇವತ್ತು. You will be having a blessed life. ನಿಮಗೊಂದು ಉತ್ತಮವಾದ ಆಶೀರ್ವದಿಸಲ್ಪಟ್ಟ ಜೀವಿತವಿದೆ. Because a God fearing life is an awesome life. ಯಾಕಂದ್ರೆ ದೇವರಿಗೆ ಭಯಪಡುವಂತ ಜೀವಿತ ಅದು ಬಹಳ ಅತಿ ಶ್ರೇಷ್ಠವಾದ ಜೀವಿತ. Because Christ is in the center of your life. ಯಾಕಂದ್ರೆ ಯೇಸು ಕ್ರಿಸ್ತನೇ ನಿಮ್ಮ ಜೀವಿತದ ಕೇಂದ್ರ ಬಿಂದುವಾಗಿದ್ದಾನೆ. Hallelujah. Hallelujah. God is good. ದೇವರು ಒಳ್ಳೆಯವನು. All the time. ಎಲ್ಲಾ ಸಮಯಗಳಲ್ಲಿಯೂ. All the time. ಎಲ್ಲ ಸಮಯಗಳಲ್ಲಿಯೂ God is good. ದೇವರು ಒಳ್ಳೆಯವನೇ. I encourage all of you to stay united with your family. ನಿಮ್ಮ ಕುಟುಂಬದಲ್ಲಿ ಒಂದು ಸಂಬಂಧ ಬಾಂಧವ್ಯ ಚೆನ್ನಾಗಿ ಬೆಳೆಸಿಕೊಳ್ಳ್ರಿ ಎಂದು ನಾನು ನಿಮ್ಮನ್ನು ಪ್ರೋತ್ಸಾಹ ಪಡಿಸ್ತೇನೆ. And put God first in every area of your life. ನಿಮ್ಮ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲಿ ಕ್ರಿಸ್ತನನ್ನ ಕೇಂದ್ರ ಬಿಂದುವಾಗಿಡ್ರಿ. Wives, you are not hate. ಹೆಂಡತಿಯವರು ನೀವು ತಿರಸ್ಕರಿಸಲ್ಪಟ್ಟವರಲ್ಲ. Your husband is the head of the family. ನಿಮ್ಮ ಒಂದು ಕುಟುಂಬಕ್ಕೆ ಗಂಡನೇ ಶಿರಸ್ಸಾಗಿದ್ದಾನೆ. That is the hierarchy of God. ಅದೇ ಒಂದು ದೇವರಿಂದ ಕೊಡಲ್ಪಟ್ಟ ಒಂದು ಸಂದೇಶ. When you put that first, your life is blessed. ನಿಮ್ಮ ಅದನ್ನು ಮೊದಲು ನೀವು ಆ ಸ್ಥಾನ ಇಡುವುದಾದ್ರೆ ನಿಮ್ಮ ಜೀವಿತ ಮೊದಲವಾಗಿರುತ್ತದೆ. God bless all of you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Abba Father, thank you Lord Father for your word. ಅಪ್ಪ ತಂದೆ, ನಿನ್ನ ವಾಕ್ಯಕ್ಕಾಗಿ ವಂದನೆ. Father, thank you Lord Father for the opportunities that Big J TV has given to us to minister your word, Lord Father. ನಿನ್ನ ವಾಕ್ಯವನ್ನು ಸಾರುವುದಕ್ಕಾಗಿ ಬಿಗ್ ಜೆ ಟಿವಿ ಮೂಲಕ ಕೊಟ್ಟ ಅವಕಾಶಕ್ಕಾಗಿ ನಿನಗೆ ವಂದನೆ. May this channel grow in numbers, Lord Father, with viewers. ಈ ಒಂದು ಕರ್ತನೆ ಚಾನಲ್ ಕರ್ತನೆ ಒಂದು ವೀಕ್ಷಕರ ಒಂದು ಸಂಖ್ಯೆ ಹೆಚ್ಚಾಗಲಿ ಸ್ವಾಮಿ. Because God has put the burden in them, Lord Father, to reach out to many people outside there, Lord Father, through this channel. ದೇವರು ಕೊಟ್ಟಿರುವಂತ ಒಂದು ಭಾರ ಅನೇಕ ಜನರನ್ನ ಸಂದರ್ಶಿಸುವಂತೆ ಕರ್ತನೆ. Sweet Holy Spirit, bless each and every workers in this channel, Lord. ಪವಿತ್ರಾತ್ಮ ದೇವರೇ ಈ ಒಂದು ಚಾನಲ್ ಆಶೀರ್ವಾದ ಮಾಡು. Bless all the servant of God who has coming here to minister your word, Lord. ಈ ಸ್ಥಳದಲ್ಲಿ ಬಂದು ದೇವರ ವಾಕ್ಯನ ಹಂಚುವ ಪ್ರತಿ ದೇವ ಸೇವಕರು ಆಶೀರ್ವದಿಸಲ್ಪಡಲಿ. Bless all the people, Lord Father, who are hearing your word, Lord Father, each and every day through this channel, Lord. ಈ ಒಂದು ಕರ್ತನೆ ಚಾನಲ್ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವ ಪ್ರತಿ ಜನರನ್ನು ಆಶೀರ್ವದಿಸು. Lord, every seed, Lord Father, will not grow empty, Lord. It will grow and flourish, Lord Father, in your kingdom. ಬಿತ್ತಲ್ಪಟ್ಟಂತ ವಾಕ್ಯಗಳು ಕರ್ತನೆ ಅದು ನಾಶವಾಗಿ ಹೋಗಬಾರದು. ಪ್ರತಿಯೊಂದು ಬೀಜಗಳು ಅಭಿವೃದ್ಧಿಯಾಗಿ ಕಾಣಬೇಕು. May today's message, Lord Father, ಇವತ್ತಿನ ವಾಕ್ಯ ದೇವರೇ, I believe it touch everyone, Lord Father God. ನಾನು ನಂಬುತ್ತೇನೆ ಪ್ರತಿಯೊಬ್ಬರನ್ನ ಮುಟ್ಟಿಲ್ಪಟ್ಟಿದೆ. Because your word have truth and power and spirit in it, Lord. ಯಾಕಂದ್ರೆ ನಿನ್ನ ವಾಕ್ಯವು ಸತ್ಯವಾದುದು, ನಿನ್ನ ವಾಕ್ಯದಲ್ಲಿ ಶಕ್ತಿ ಇದೆ ಕರ್ತನೆ. Bless each and every one, Lord Father, who are hearing. ಪ್ರತಿಯೊಬ್ಬರನ್ನ ಆಶೀರ್ವದಿಸು. Father, bless and protect your children, Lord Father, as they're going out and coming in, Lord. ನಿನ್ನ ಮಕ್ಕಳನ್ನ ಕರ್ತನೆ ಆಶೀರ್ವದಿಸಿ ಅವರನ್ನ ರಕ್ಷಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. Father, brokenness is not their portion in their family, Lord. ಕುಟುಂಬದಲ್ಲಿ ಮುರಿಯಲ್ಪಡುವಂತದ್ದು ಅದು ನಿನ್ನಿಂದ ಬಂದದಲ್ಲ ಸ್ವಾಮಿ. I pray right now, Lord Father, Satan has no right to touch any family, Lord Father God. ನಾನು ಪ್ರಾರ್ಥಿಸುತ್ತೇನೆ, ಸೈತಾನನು ಯಾವ ಕುಟುಂಬಗಳನ್ನು ಮುಟ್ಟಲು ಯಾವ ಅಧಿಕಾರವಿಲ್ಲ ಎಂಬುದಾಗಿ. I speak for restoration in the mighty name of Jesus Christ. ನಾನು ಯೇಸುವಿನ ನಾಮದಲ್ಲಿ ಪುನಃಸ್ಥಾಪನೆಯ ಬಗ್ಗೆ ಮಾತನಾಡುತ್ತೇನೆ. ಯೇಸುವಿನ ನಾಮದಲ್ಲಿ cover every family with the blood of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ರಕ್ತದಲ್ಲಿ ಎಲ್ಲಾ ಕುಟುಂಬವನ್ನು ನಾನು ಅಧೀನಕ್ಕೆ ತರ್ತೇನೆ. And bond them and unite them in the mighty name of Jesus Christ. ಯೇಸುವಿನ ನಾಮದಲ್ಲಿ ಅವರು ಒಟ್ಟಾಗಿ ಐಕ್ಯತೆಗೆ ಬರಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ. May they have a victorious life, Father God. ಅವರ ಜೀವಿತದಲ್ಲಿ ಒಂದು ಜಯಶಾಲಿ ಜಯಭರಿತವಾದ ಜೀವಿತವಾಗಲಿ. A Christ-centered life, Father God. ಯೇಸು ಕ್ರಿಸ್ತನ ಕೇಂದ್ರ ಬಿಂದುವಾದ ಕುಟುಂಬವಾಗಲಿ. In Jesus' name we thanks, I pray. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. Amen. 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 Amen.
God is good ದೇವರು ಒಳ್ಳೆಯವನು all the time. ಎಲ್ಲಾ ಸಮಯಗಳಲ್ಲಿ, All the time. ಎಲ್ಲಾ ಸಮಯಗಳಲ್ಲಿ God is good. ದೇವರು ಒಳ್ಳೆಯವನೇ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಿಗ್ ಜೆ ಮೀಡಿಯಾ ನೆಟ್ವರ್ಕ್ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೂಡ ಕೈ ಜೋಡಿಸಲು ಬಯಸುವುದಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ ಬಿಗ್ ಜೆ ಮೀಡಿಯಾ ನೆಟ್ವರ್ಕ್, ಬಾಸಲ್ ಬಿಲ್ಡಿಂಗ್, ಮಿಷನ್ ಕಾಂಪೌಂಡ್, ಉಡುಪಿ. ನಮ್ಮ ದೂರವಾಣಿ ಸಂಖ್ಯೆ 082025291117 ಹಾಗೂ 8843957777. ನಮ್ಮ ಖಾತೆ ಸಂಖ್ಯೆ ಬಿಗ್ ಜೆ ಮೀಡಿಯಾ ನೆಟ್ವರ್ಕ್, ಕಾರ್ಪೊರೇಷನ್ ಬ್ಯಾಂಕ್, ಉಡುಪಿ ಬ್ರಾಂಚ್. ಅಕೌಂಟ್ ನಂಬರ್ 5201010000182784.